ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಗ್ರಾಮೀಣ ಪ್ರದೇಶಗಳಲ್ಲಿ ಮೇಲು ಸೇತುವೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ರಸ್ತೆ ತಡೆ ಚಳುವಳಿ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ನಾನಾ ಅಡ್ಡಿಪಡಿಸಿಲ್ಲ, ಶಾಸಕ ಟಿ ರಘುಮೂರ್ತಿ ಸ್ಪಷ್ಟನೆ. ತಾಲೂಕಿನ ಕಸಬಾ ಹೋಬಳಿಯ ವೀರದಿಮ್ಮನಹಳ್ಳಿ ಹಾಗೂ ಸಿದ್ದಾಪುರ ಸಾಣಿಕೆರೆ ಗ್ರಾಮಗಳಲ್ಲಿ ಹಾದು ಹೋಗಿರುವ ಚಳ್ಳಕೆರೆ ಹಿರಿಯೂರು ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ 150ರ ಕಾಮಗಾರಿ ವೇಳೆ ಗ್ರಾಮಗಳಲ್ಲಿ ಹಾದು ಹೋಗಿರುವ ರಸ್ತೆಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಿ ಗ್ರಾಮೀಣ ಜನರಿಗೆ ಹಾಗೂ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಹಾಗೂ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಟಿ ರಘುಮೂರ್ತಿ ಹಾಗೂ ಜಿಲ್ಲಾಧಿಕಾರಿ ವೆಂಕಟೇಶ್, ಜಿಲ್ಲಾ ಪೊಲೀಸ್ ಅಧಿಕಾರಿ ರಂಜಾನ್ ಕುಮಾರ್ ಹಾಗೂ ತಹಸೀಲ್ದಾರ್ ರೆಹಾನ್ ಪಾಷಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಟಿ ರಘುಮೂರ್ತಿ, ಕಳೆದ ಹಲವಾರು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಕಾರ್ಯವನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದ್ದು, ಈ ಭಾಗದ ಗ್ರಾಮೀಣ ಜನರು ಹಾಗೂ ರೈತರು ಕೇಂದ್ರ ಸಾರಿಗೆ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಪತ್ರಗಳ ಮೂಲಕ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೆಂಕಟೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್, ಬಂಡಾರು ತಾಲೂಕು ದಂಡಾಧಿಕಾರಿ ರೆಹಾನ್ ಪಾಷಾ, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ವಿಜಯ್ ಭಾಸ್ಕರ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್ಯ, NKS TV4 ನ್ಯೂಸ್, ಚಳ್ಳಕೆರೆ. ಆಲ್ಮೋಸ್ಟ್ ಇದು ಇನ್ನೂ ರೋಡ್ ಆಗಿರ್ಲಿಲ್ಲ. ರೋಡ್ ಇಲ್ದಿದ್ದಾಗ 1.5 ತಿಂಗಳು ಗಲಾಟೆ ಮಾಡಿ ನಿಲ್ಲಿಸಿದ್ದೆ. ಆದ್ರೂ ಊರರು ಅವಾಗ ಯಾರು ಸೇರ್ಲಿದ್ದಾಗ ರೋಡ್ ಆಯ್ತು. ಇದೇ ಕೆಲಸ ಅವಾಗ ಸೇರಿದ್ರೆ ಈ ಫ್ಲೈಓವರ್ ಆಗ್ಬಿಡೋದು ಎಲ್ಲ ಆಗೋದು. ಫ್ಲೈಓವರ್ ಆದ್ಮೇಲೆ ಏನಾಗಿಲ್ಲ. ಅವಾಗ ಏನಾಯ್ತು, ಅವಾಗ ಆಯ್ತು, ಈಗ ಮಾಡಿದ್ದಾರೆ. ಈಗ ಮೊನ್ನೆ ರೀಸೆಂಟ್ ದೀಪಾವಳಿಗೆ MLA ಸಾಹೇಬ್ರೇನೆ ಇದು ಓಪನ್ ಆದಾಗ ನಾವೇ ಸಹಕಾರ ಕೊಟ್ಟು ನಾನೇ ಸ್ಟ್ರೈಕಲ್ಲಿ ಭಾಗವಾಗಿ ನಿಮಗೆ ಫ್ಲೈಓವರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಈ ದಿನ ಸ್ಟ್ರೈಕ್ ಮಾಡ್ತಿದ್ದೀವಿ. ಇದರಿಂದ ಮೂರನೇ ಸಲ ಭೇಟಿ ಆಗ್ತಿರೋದು. ಅದಕ್ಕೋಸ್ಕರ ತೊಂದರೆ ಆಗ್ತಿದೆ ಸರ್, ಭಾಳ ತೊಂದರೆ ಆಗ್ತಿದ್ದೀವಿ. ಸುಮಾರು ಶಾಲೆ ಮಕ್ಕಳಿಗೆ ಜಾಸ್ತಿ ಓಡಾಡೋದು, ಅವ್ರಿಗೆ ಭಾರಿ ತೊಂದರೆ ಆಗ್ತಿದೆ. ನಗರ ವ್ಯಾಪ್ತಿಯಲ್ಲಿ ಇದ್ರೂ ಕೂಡ ತೊಂದರೆ ಆಗ್ತಿದೆ. ಈ ರಾಷ್ಟ್ರೀಯ ಹೆದ್ದಾರಿ ಭಾಳ ದಿವಸದಿಂದ ಶುರುವಾದಾಗಲಿಂದ ನಾವು ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಡ್ತಾನೆ ಇದ್ದೀವಿ, ಮನವಿ ಕೊಡ್ತಾನೆ ಇದ್ದೀವಿ ತಹಸೀಲ್ದಾರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗಳಿಗೆ ಮತ್ತು ನಾರಾಯಣ ಸ್ವಾಮಿ ಅವರಿಗೆ ಹಾಗೂ ನಿತಿನ್ ಗಡ್ಕರಿ ಅವರಿಗೂ ಸಹ ನಾವು ಇದು ಮನವಿ ಕೊಟ್ಟಿದ್ದೀವಿ. ನಮಗೆ ಮನವಿ ಕೊಟ್ಟಾಗ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದರು. ಮತ್ತು ಅಧಿಕಾರಿಗಳಿಗೆ ಪರಿಶೀಲನೆ ಮಾಡಿ ಅದನ್ನೇನಿದೆ ನೋಡಿರಿ, ಅದನ್ನು ಅವ್ರಿಗೇನು ಅವಶ್ಯಕತೆ ಇದೆ ಮಾಡಿಕೊಡ್ರಿ ಅಂತೇಳಿ ಕೂಡ ಹೇಳಿದರು. ಆದ್ರೂ ಎಷ್ಟು ದಿನ ಆದರೂ ನಮಗೆ ಕೆಲಸ ಆಗ್ತಿಲ್ಲ. ಇದು 2021ರಿಂದ ನಾವು ಹೋರಾಟ ಮಾಡ್ತಿದ್ದೀವಿ. ಈ ಹೋರಾಟದಲ್ಲಿ ಯಾವ ಅಧಿಕಾರಿನೂ ನಮಗೆ ಇಲ್ಲಿ ಬಂದು ಏನಿದೆ ಎತ್ತ ಇದೆ ಅಂತೇಳಿ ಪರಿಶೀಲನೆ ಮಾಡಿಲ್ಲ, ನಮ್ಮ ಕೆಲಸನೂ ಆಗಿಲ್ಲ. ಇಲ್ಲಿ ಸುಮಾರು 30 ಹಳ್ಳಿಗಳು ಇರುವಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ, ನಾವು ಆಟೋದವರು ಓಡಾಡ್ತಾರೆ, ಮತ್ತು ಟ್ಯಾಕ್ಟ್ರಿಯವರು, ರೈತರು, ಭಾಳ ಜನ ಎಲ್ಲರಿಗೂ ಈ ರಸ್ತೆ ಭಾಳ ಅವಶ್ಯಕತೆ ಇದೆ. ಎಷ್ಟು ಹಳ್ಳಿಗೆ ಸಂಪರ್ಕ ಇದೆ? ಇದು 30 ಹಳ್ಳಿಗೆ ಸಂಪರ್ಕ ಇದೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಚಳ್ಳಕೆರೆ? ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್ ನಮಗೆ ಓಡಾಡಕ್ಕೆ ಅವಕಾಶ ಆಗ್ಬೇಕಂತೇಳಿ ನಾವು ಅವತ್ತಿಂದ ಇವತ್ತನ್ನು ಹೋರಾಟ ಮಾಡ್ತಿದ್ವಿ. ಬೇಕೇ ಬೇಕು. ಅದಕ್ಕೋಸ್ಕರ ನಿಮ್ಮ ಪ್ರಮುಖವಾದ ಬೇಡಿಕೆ ಏನು? ನಮ್ಮ ಮುಖ್ಯವಾದ ಬೇಡಿಕೆ ನಮ್ಮ ಗ್ರಾಮಸ್ಥರು ಹಾಗೆ ಗ್ರಾಮದ ಮಕ್ಕಳು ಹುಡುಗರೆಲ್ಲ ಸೇರಿಕೊಂಡು ಶಾಲೆ ಹೋಗ್ತಿದ್ದಾರೆ. ಶಾಲೆ ಹೋಗೋ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಆಕ್ಸಿಡೆಂಟ್ ಆಗೋ ಅವಶ್ಯಕತೆನೂ ಬಹಳ ಇದೆ. ಆ ಕಾರಣಕ್ಕಾಗಿ ನಾವು ಫ್ಲೈಓವರ್ ಬೇಕೇ ಅಂತೇಳಿ ನಾವು ಮನವಿ ಮಾಡ್ತಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಯಾರನ್ನ ಸಾಯ್ಲಿ ಬಿಟ್ಬಿಟ್ರಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಈ ಪ್ರಾಬ್ಲಮ್ಮು ನಮಗೆ ಗೊತ್ತಾಗತ್ತಿಲ್ಲ. ಅದಕ್ಕೆ ನಾವು DC ಅವರು, SP ಅವರು, ಅದಕ್ಕೆ ನೀವು ಒಂದು ಚೀಫ್ ಸೆಕ್ರೆಟರಿ ಲೆಟರ್ ನೀವು ರಿಕ್ವೆಸ್ಟ್ ಮಾಡಿ ಆದಷ್ಟು ನಿಲ್ಲಿಸಿದ್ರೆ ಒಳ್ಳೇದಂತ. ಅದನ್ನು ಅವ್ರು ಮಾಡ್ತಾರಂದರೆ ಅದು ನಾವು ಏನು ಮಾಡೋಕ್ಕೆ ಬರೋದು. ಗೊತ್ತಾಯ್ತಾ? ಏನಪ್ಪ ಗೌರವ್, దానికి రెస్పాన్సిబిలిటీ చాలా ఉంది, రిస్క్ ఉంది, దాన్ని తెలుసుకుని చేయాలి. ಮತ್ತೆ ಅಲ್ಲಿ ನಿಯರ್ ಬೈ ಈಗ ಹಂಸ ಎರಡು ಕಡೆ ಇವತ್ತು ಏನೇನು ಬೇಕೆಲ್ಲ ಇದು ಮಾಡ್ತಾರೆ. ಓಕೆ, ಮಾಡ್ತೀರೇನ್ರಿ? ಸುನಿ ಸ್ವಲ್ಪ ಇಲ್ಲ, ಸಾಯಂಕಾಲನೇ ಶುರು ಮಾಡ್ರಿ. ಅವ್ರು ಲ್ಯಾಂಡ್ ಓನರ್ ಈಗ ಬಿಟ್ಕೊಟ್ಬಿಟ್ಟಿದ್ದೀವಿ ನಾವು. ಅಲ್ಲ ದುಡ್ಡು ಕೊಡ್ತಾರೆ ಅಣ್ಣ. ಈ ದುಡ್ಡು ಎಷ್ಟು ಕೊಡ್ತಾರೆ ಅಣ್ಣ? ಮೊನ್ನೆ ಎಷ್ಟು ಕೊಡ್ತಾರೆ ಗೊತ್ತೇ ಅಣ್ಣ? ಇಲ್ಲಿ ಏನಾಗಿದೆ ಗೊತ್ತಾ, ರೋಡ್ ಆಗ್ಬಿಟ್ಟಿದೆ. ಇಲ್ಲಿ 10-15 ಹಳ್ಳಿಗಳದ್ದು ಪ್ರಶ್ನೆ ಇದೆ. ಇವಾಗ ಅದು ಮಾಡಲಿಲ್ಲ ಅಂದ್ರೆ ದಿವಸ ಆಕ್ಸಿಡೆಂಟ್ ಆಗಿ ದಿವಸ ಸಾಯ್ತಾರೆ ಜನ. ಏನು ಮಾಡ್ತಾರೆ?
ಅಲ್ಲ ಅಲ್ಲಿ ಅಪ್ರೋಚ್ ಮಾಡಿ ಅಲ್ಲಿಂದ ಏನ್ ಕೊನೆಯಲ್ಲಿ ನಿಮ್ದು ಫುಲ್ ಲ್ಯಾಂಡ್ ತಗೊಂಡಲ್ಲ, ಬರೀ ಅಲ್ಲಿ ಮಾರ್ಕ್ ಆಗಿದ್ದಾರೆ. ನಮ್ದು ಹೋಗ್ತದೆ, ನಿಮ್ದು ಹೋಗ್ತದೆ, ಇಬ್ರು ಹೋಗುತ್ತೆ. ಆ ಕಡೆ